ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಟಾಟಾ ಮೋಟರ್ಸ್ಲಿಂದ ನಡೀತಿರೋ ಒಂದು ವಂಡರ್ಫುಲ್ ಪ್ರೋಗ್ರಾಮ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಅದು ಯಾವ ಪ್ರೋಗ್ರಾಮ್ ಅಂದರೆ ಲಕ್ಷ್ಯ ಪ್ರೋಗ್ರಾಮ್ 2025. ಈ ಪ್ರೋಗ್ರಾಮದ ಸ್ಪೆಷಾಲಿಟಿ ಏನಂದರೆ ಟಾಟಾ ಮೋಟರ್ಸ್ ಕಂಪ್ನಿದವರು ಪರ್ಮನೆಂಟ್ ಜಾಬ್ ಕೊಡೋದು ಅಷ್ಟೇ ಅಲ್ಲದೆ ಹೈಯರ್ ಎಜುಕೇಷನ್ ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಹೈಯರ್ ಎಜುಕೇಷನ್ ಅದು ಇಂಥ ಇನ್ಸ್ಟಿಟ್ಯೂಷನ್ಸಲ್ಲಿ ಎಲ್ಲ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಬಿಟ್ಸ್ ಪಿಲಾನಿ ಇನ್ಸ್ಟಿಟ್ಯೂಟ್ ಅಂತ ಪ್ರೀಮಿಯರ್ ಇನ್ಸ್ಟಿಟ್ಯೂಟಲ್ಲಿ ಇವರು ಇಂಜಿನಿಯರಿಂಗ್ ಫ್ರೀ ಆಗಿ ಕಂಪ್ನಿಯಿಂದ ಆಫರ್ ಮಾಡ್ತಾ ಇದ್ದಾರೆ. ಆ್ಯಸ್ ವೆಲ್ ಆಸ್ ಪರ್ಮನೆಂಟ್ ಜಾಬು ಕೂಡ ಕೊಡ್ತಾ ಇದ್ದಾರೆ. ನಾನು ಈ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದ್ಯಾಟ್ ಯು ಕ್ಯಾನ್ ಗೆಟ್ ಕಂಟಿನ್ಯೂಸ್ ನೋಟಿಫಿಕೇಷನ್. ಡಿಯರ್ ಫ್ರೆಂಡ್ಸ್, ನಾನು ಇಲ್ಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಸಲುವಾಗಿ ಭಾಳಷ್ಟು ವಿಡಿಯೋಸನ್ನು ಮಾಡಿದ್ದೀನಿ. ಡಿಪ್ಲೊಮಾ ಪಾಸಿಂಗ್ ಪ್ಯಾಕೇಜ್ ಆಗಲಿ, CET ಆಗಲಿ, ಮತ್ತು ಎಲ್ಲ ಬ್ರಾಂಚದ ಪಾತ್ವೇ ಸಬ್ಜೆಕ್ಟದ್ದು ಮತ್ತು ಎಲ್ಲ ಫಸ್ಟ್ ಇಯರ್ ಸಬ್ಜೆಕ್ಟ್ದು ಪಾಸಿಂಗ್ ಪ್ಯಾಕೇಜು ಅಷ್ಟೇ ಅಲ್ಲ, ಸ್ಕಾಲರ್ಶಿಪ್ ಮತ್ತು ಜಾಬ್ ಅಪ್ಡೇಟು ಕೂಡ ನಾನು ಈ ನಂದು ಚಾನಲಲ್ಲಿ ನಾನು ಮಾಡಿದ್ದೀನಿ. ದಯವಿಟ್ಟು ಇದರದ್ದು ಯೂಸನ್ನು ತೊಗೊಳ್ಳಿ ಮತ್ತು ಒಳ್ಳೆ ಮಾರ್ಕ್ಸ್ ಕೂಡ ತೊಗೊಳ್ಳಿ ಮತ್ತು ಒಳ್ಳೆ ಜಾಬ್ ಕೂಡ ತೊಗೊಳ್ಳಿ ಅಂತ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಈಗ ಟಾಟಾ ಮೋಟರ್ಸದ್ದು ಲಕ್ಷ್ಯ ಪ್ರೋಗ್ರಾಮ್ 2025 ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಫಸ್ಟ್ ಆಫ್ ಆಲ್, ಇದು ಡಿಪ್ಲೊಮಾ ಓದ್ತಾ ಇರೋ ಸ್ಟೂಡೆಂಟ್ಸ್ಗಳಿಗೆ ಅಪ್ಲೈ ಆಗುತ್ತೆ. ಅದು ಗೌರ್ಮೆಂಟ್ ಪಾಲಿಟೆಕ್ನಿಕ್ ಓದ್ತಾ ಇರುವ ಸ್ಟೂಡೆಂಟ್ಸ್ಗಳಿಗೆ ಅಪ್ಲೈ ಆಗುತ್ತೆ. 2025 ಪಾಸ್ ಆಗೋ ಸ್ಟೂಡೆಂಟ್ಸ್ಗಳಿಗೆಲ್ಲ ಇದು ಅಪ್ಲೈ ಆಗುತ್ತೆ. ಬನ್ನಿ, ಈಗ ಯಾವ ಜಾಬ್ ಇವರು ಆಫರ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ನಾವು ನೋಡ್ಬೋದು, ಶಾಪ್ ಫ್ಲೋರ್ ಆಪರೇಟರ್ ಇಂಜಿನಿಯರ್ ಈ ಜಾಬನ್ನು ಆಫರ್ ಮಾಡ್ತಾ ಇದ್ದಾರೆ. ಶಾಪ್ ಫ್ಲೋರ್ ಆಪರೇಟಿಂಗ್ ಇಂಜಿನಿಯರ್ ಆರ್ ಫ್ರಂಟ್ ಎಂಡ್ ಕಮರ್ಷಿಯಲ್ ಈ ಪೊಸಿಷನ್ ಇದೆ. ಇದರಲ್ಲಿ ಅರ್ನ್ ಆ್ಯಂಡ್ ಲರ್ನ್ ಅಂತ ಪ್ರೋಗ್ರಾಮ್ ಇದೆ. ಅರ್ನ್ ಆ್ಯಂಡ್ ಲರ್ನ್ ಇದರಲ್ಲಿ ಸೆಲೆಕ್ಟ್ ಆದಮೇಲೆ ಟಾಟಾ ಮೋಟರ್ಸ್ ಜಾಯಿನ್ ಆದ ನಂತರ ಫಸ್ಟ್ ಇಯರ್ ಇವರು ಆ್ಯಸ್ ಎ ಅಪ್ರೆಂಟಿಸಿಪ್ ಟೆಕ್ನಿಷಿಯನ್ ಅಂತ ತಗೋತಾರೆ. ಸೆಕೆಂಡ್ ಇಯರ್ ಪರ್ಮನೆಂಟ್ ಎಂಪ್ಲಾಯಿ, ನೋಡಿ ಐ ಆಮ್ ಹೈಲೈಟಿಂಗ್ ದಿಸ್ ವರ್ಡ್, ಪರ್ಮನೆಂಟ್ ಎಂಪ್ಲಾಯಿ ಆಗಿ ತಗೋತಾರೆ ಆ್ಯಸ್ ಎ ಶಾಪ್ ಫ್ಲೋರ್ ಆಪರೇಟ್ ಇಂಜಿನಿಯರ್ ಆರ್ ಫ್ರಂಟ್ ಲೈನ್ ಇಂಜಿನಿಯರ್ ಅಂತ. ನೆಕ್ಸ್ಟ್ ಅದಾದಮೇಲೆ ಸೆಕೆಂಡ್ ಇಯರ್ ಆದ ನಂತರ ಅದರಲ್ಲಿ ಇವರು ಫುಲ್ಲಿ ಸ್ಪಾನ್ಸರ್ಡ್ ಇಂಜಿನಿಯರಿಂಗ್ ಡಿಗ್ರಿಗೆ ಇವರು ಕಳಿಸ್ತಾರೆ. ಇಂಜಿನಿಯರಿಂಗ್ ಡಿಗ್ರಿ ಯಾವುದು? ದಟ್ ಈಸ್ ಬಿಟೆಕ್ ಇನ್ ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪಿಲಾನಿ, ಬಿಟ್ಸ್ ಪಿಲಾನಿ. ದಿಸ್ ಈಸ್ ಒನ್ ಆಫ್ ದಿ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್ ಆಫ್ ದಿ ಇಂಡಿಯಾ. ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಸೈನ್ಸ್ ಪಿಲಾನಿ, ಇದರಲ್ಲಿ ಇವರು ಕಳಿಸ್ತಾರೆ. ದಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಇದಷ್ಟೇ ಅಲ್ಲ, ಈಗ ಇದಕ್ಕೆ ಬೇಕಾಗಿರೋ ಸ್ಪೆಷಲೈಸೇಷನ್ ಯಾರೆಲ್ಲ ಇದನ್ನೆಲ್ಲ ಅಪ್ಲೈ ಮಾಡ್ಬೋದಂದರೆ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್, ಇನ್ಸ್ಟ್ರುಮೆಂಟೇಷನ್ ಮತ್ತು ಆಟೋಮೊಬೈಲ್. ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ಅಂದರೆ ನಾನು ಈಗ HR ಜೊತೆಗೆ ಮಾತಾಡಿದ ಪ್ರಕಾರ ಅವರು ಹೇಳಿದರು ENC ಸ್ಟೂಡೆಂಟ್ಸು ಕೂಡ ಅಪ್ಲೈ ಮಾಡಬಹುದು. ನೆನ್ಪಿಟ್ಕೊಳ್ಳಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಟೂಡೆಂಟ್ಸು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ನೆಕ್ಸ್ಟ್, ಏನೆಲ್ಲ ಇದಕ್ಕೆ ಕ್ವಾಲಿಫಿಕೇಷನ್ ಬೇಕಾಗಿರೋದಂದರೆ 2025 ಡಿಪ್ಲೊಮಾ ಪಾಸ್ ಆಗಬೇಕು ಮತ್ತು 60% ಆ್ಯಂಡ್ ಅಬವ್ ಇರಬೇಕು. ಮಿನಿಮಮ್ ಪರ್ಸೆಂಟೇಜ್ 60% ಆ್ಯಂಡ್ ಅಬವ್ SSLCಯಲ್ಲಿ ಆಯಿತು ಮತ್ತು ಡಿಪ್ಲೊಮಾದಲ್ಲಿ ಆಯಿತು, ವಿದೌಟ್ ಎನಿ ಬ್ಯಾಕ್ಲಾಗ್ಸ್, ಯಾವುದು ಬ್ಯಾಕ್ಲಾಗ್ಸ್ ಇರಬಾರ್ದು. ಮತ್ತು ಟಾಟಾ ಮೋಟರ್ಸಲ್ಲಿ ಇವರು ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಏನೇನಿಲ್ಲ ಅಂದರೆ ಇವರು ಎಲ್ಲ ಬ್ಯಾಕ್ಗ್ರೌಂಡ್ ಚೆಕ್ ಎಲ್ಲ ಮಾಡ್ತಾರೆ ಮತ್ತು ಮೆರಿಟ್ ಆಧಾರದ ಮೇಲೆ ಇವರು ಸೆಲೆಕ್ಷನ್ ಕೂಡ ಮಾಡ್ತಾರೆ. ಅದಾದ ನಂತರ ಈಗ ನಾವು ನೋಡಬಹುದು, ಲಿಂಕ್ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಕಮೆಂಟ್ ಬಾಕ್ಸಿಗೆ ಹಾಕಿ ಹೇಳಿ, ನಾನು ಲಿಂಕು ಕೂಡ ಶೇರ್ ಮಾಡ್ತೀನಿ. ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ 24/1/2025. ಈಗ ಬನ್ನಿ, ಇವ್ಯಾಲ್ಯೂಯೇಷನ್ ಪ್ರೊಸೆಸ್ ಅಂದರೆ ಇಂಟರ್ವ್ಯೂ ಪ್ರೊಸೆಸ್ ಯಾವ ಥರ ಇರುತ್ತೆ. ಅಂದರೆ ಫಸ್ಟ್ ಆಫ್ ಆಲ್ ಇವರು ಜನರಲ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ಅಂತ ಟೆಸ್ಟ್ ತಗೋತಾರೆ. ಜನರಲ್ ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗ್ ನಾವು ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಹೇಳ್ತೀವಿ. ಆ ಆಪ್ಟಿಟ್ಯೂಡ್ ಟೆಸ್ಟ್ ಆದ ನಂತರ ಕ್ವಾಂಟಿಟೇಟಿವ್ ಲಿಟ್ರಸಿ ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಟೆಸ್ಟ್ ಕೂಡ ಇರುತ್ತೆ. ಕ್ವಾಂಟಿಟೇಟಿವ್ ಲಿಟ್ರಸಿ ಅಂದರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಟೆಸ್ಟ್, ಆಪ್ಟಿಟ್ಯೂಡ್ ಮತ್ತು ಕ್ವಾಂಟಿಟೇಟಿವ್ ಲಿಟ್ರಸಿ ಟೆಸ್ಟ್, ದಟ್ ಈಸ್ ಬೇಸಿಕ್ ಮ್ಯಾಥಮೆಟಿಕ್ಸ್. ಮತ್ತು ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನೀವು ನಿಮ್ಮದು ಬ್ರಾಂಚದ ಸಬ್ಜೆಕ್ಟ್ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಿ ಅಂತ ಅದರ ಬಗ್ಗೆನೂ ಕೂಡ ಕೇಳ್ತಾರೆ. ಮತ್ತು ಕೊನೆಯದಾಗಿ ಜನರಲ್ ಇಂಗ್ಲೀಷ್. ಇದನ್ನೆಲ್ಲ ಆದಮೇಲೆ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಸ್ಟೂಡೆಂಟ್ಸನ್ನು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ ನಂತರ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಆಗುತ್ತೆ. ಈಗ ನಾವಿಲ್ಲಿ ನೋಡ್ಬೋದು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ, ಭಾಳಷ್ಟು ಸ್ಟೂಡೆಂಟ್ಸ್ಗಳಿಗೆ ಕಾಲ್ಸ್ ಎಲ್ಲ ಬರ್ತವೆ. ಏನಂತ ಕಾಲ್ಸ್ ಬರ್ತವೆ ಅಂದರೆ, ನಾವು ನಿಮಗೆ ಜಾಬ್ ಕೊಡಿಸ್ತೀವಿ, ನಾವು ಸೋ ಆ್ಯಂಡ್ ಸೋ ಕಂಪ್ನಿಯಿಂದ ಇದ್ದೀವಿ,
ನಮಗೆ ನೀವು ಇಷ್ಟು ದುಡ್ಡು ಹಾಕಿ ಅಂತ. ಯಾವುದೇ ರೀತಿ ಇವ್ರ ಕಂಪ್ನಿದವ್ರು ಹೇಳ್ತಾರೆ, ಟಾಟಾ ಮೋಟರ್ಸ್ ಅವರು ಯಾವುದೇ ರೀತಿ ಕ್ಯಾಂಡಿಡೇಟ್ ಕಡೆಯಿಂದ ದುಡ್ಡನ್ನು ತಗೊಳ್ಳೋದಿಲ್ಲ, ಯಾವುದೂ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಲಿಂದ ನಾವು ಜಾಬನ್ನು ಕೊಡೋದಿಲ್ಲ. ಅದಕ್ಕೆ ಯಾವುದೂ ಫ್ರಾಡ್ಸ್ ಕಾಲನ್ನು ಆನ್ಸರ್ ಮಾಡಬೇಡಿ ಮತ್ತು ಅವ್ರು ಹೇಳಿದ ಮಾತಲ್ಲಿ ಸಿಲುಕಬೇಡಿ ಅಂತ ಇವರು ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಟಾಟಾ ಮೋಟರ್ಸ್ ಇದು ವಂಡರ್ಫುಲ್ ಪ್ರೋಗ್ರಾಮ್ ಇದೆ. ಈ ಲಿಂಕ್ ನಾನು ಕೂಡ ಶೇರ್ ಮಾಡ್ತೀನಿ. ಲಾಸ್ಟ್ ಡೇಟ್ ಈಸ್ 24/1/2025. ಇದನ್ನು ತಪ್ಪದೇ ಅಪ್ಲೈ ಮಾಡಿ. ಮತ್ತು ಏನೇ ಡೌಟ್ಸ್ ಇದ್ದರೂ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲಲ್ಲಿ ಕಮೆಂಟ್ ಮಾಡಿ ಕೇಳಿ. ಥ್ಯಾಂಕ್ ಯು.